ಗುರುಗಳೇ, ಏನಿ ಯಾಗ, ಏನಿದರ ಪ್ರತಿಫಲ? ಇದು ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಅಂತ. ಪ್ರತಿಯೊಂದು ಮನುಷ್ಯನಿಗೂ ಶತ್ರು ಅನ್ನೋದೇ ಇರ್ತಾನೆ. ನಮಗೆ ಏನೂ ಎಫೆಕ್ಟ್ ಆಗ್ದಿರ, ಅಂದ್ರೆ ನಮಗೆ ತೊಂದರೆ ಕೊಡ್ದಿರ, ಅದಕ್ಕೆಲ್ಲ ಸಮಾಧಾನನೇ ಈ ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಅಂತ. ಇದು ಆ ರಕ್ತ ಬೀಜಕ್ಕಿಂತ ಅಘೋರವಾಗಿರುತ್ತೆ ಈ ಶತ್ರು ನಿರ್ಮೂಲನ ಯಾಗ ಅನ್ನಕ್ಕಂಥದ್ದು. ಏನು ಈ ತಾಂತ್ರಿಕಕ್ಕೂ ಮಾಂತ್ರಿಕಕ್ಕೂ ಇರೋ ವ್ಯತ್ಯಾಸ? ತಾಂತ್ರಿಕ ಅಂದರೆ ಕೆಲಸ, ಮಾಂತ್ರಿಕ ಅಂದರೆ ಅವರ ಒಂದು ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅದು ಮಾಂತ್ರಿಕ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಊರಿನಾಗಲಿ ಮೇಕೆನಾಗಲಿ ಯಾವುದು ಬಲಿ ಕೊಡಲ್ಲ. ನನ್ನ ಶರೀರದಲ್ಲಿರೋ ಒಂದು ಅಂಶವನ್ನು ಅಂದರೆ ಒಂದು ರಕ್ತವನ್ನು ಡ್ರಾಪವನ್ನು ಕೊಟ್ಟು ಅದಕ್ಕೆ ತ್ರಿಶೂಲ ಭದ್ರಕಾಳಿ ಯಾಗ ಅಂತ ಕರಿತೀವಿ. ನೀವು ಎಲ್ಲಿ ಬೇಕಾದರೂ ವಿಚಾರಣೆ ಮಾಡ್ಬೋದು, ನೀವು ಗೂಗಲ್ ಆಗು ಸರ್ಚ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ತ್ರಿಶೂಲ ಭದ್ರಕಾಳಿ ಶತ್ರು ನಿರ್ಮೂಲನೆ ಯಾಗ ಯಾರನ್ನ ಮಾಡಿದಾರಾ, ನನ್ನ ಶತ್ರುನ ಈ ಯಾಗದಿಂದ ನಿರ್ಮೂಲನೆ ಆಗ್ತಾನೆ ಅಂತ ನಂಬ್ಕೊಂಡು ಬನ್ನಿ. ನಿನ್ನ ಕೆಲಸ ನಾನು ಕೊಡಬೇಕು, ನನ್ನ ಕೆಲಸ ನೀನು ನೋಡಬೇಕು, ಈ ಥರ ಇರಬೇಕು. ಸುಮ್ಮನೆ ವಾಮಾಚಾರ ಆಗಿದೆ, ಅದಾಗಿದೆ, ನನಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋರು ದಯವಿಟ್ಟು ಈಡಾಯಿಸ್ಕೊಂಡಾದ್ರೆ ಹೋಗಿ ಬರಬೇಡಿ, ಅಲ್ಲೇ ತುಳಿದಾಕ್ಬಿಡ್ತೀನಿ, ನಿಜವಾಗ್ಲೂ ತುಳಿದಾಕ್ತೀನಿ. ನಮಸ್ತೆ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ಹಾಗೂ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜೊತೆ ಇದ್ದೀನಿ, ತೇಜು ಆ್ಯಂಕರ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನು ಹೇಳ್ಕೊಳಕ್ಕೆ ಹೋಗ್ತಿದ್ದೀವಿ ಅಂದರೆ, ಎಲ್ಲರಿಗೂ ಲೈಫಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಹೌದಾ? ಜನ ಏನು ಅಂತಾರೆ, ಏನು ಮಾಡ್ತಾರೆ ಅಂತ ಅಂದ್ಕೊಳ್ಳೋದ್ಕಿಂತ ನಮ್ಮ ಸುತ್ತಮುತ್ತ ಇರೋ ಜನ ನಮಗೇನೆ ಶತ್ರು. ಆ ಶತ್ರು ನಿವಾರಣೆ ಹೇಗೆ, ಏನು ಮಾಡ್ಬೋದು, ಆ ಕಾರ್ಯಸಿದ್ಧಿ ಹೇಗಿರುತ್ತೆ ಅಂತ ನಾವು ನಿಮಗೆ ಇವತ್ತು ತಿಳಿಸ್ಕೊಳಕ್ಕೆ ಹೋಗ್ತಿದ್ದೀವಿ. ಆ ಕಾರ್ಯಸಿದ್ಧಿ ನಿರ್ಮೂಲನೆ ಅಥವಾ ಶತ್ರು ನಿರ್ಮೂಲನೆ ಏನು ಅಂದರೆ, ಶತ್ರುಗಳನ್ನ ಸಾಯಿಸೋದಾಗಲಿ ಅವ್ರಿಗೆ ಹಿಂಸೆ ಕೊಡೋದಾಗಲಿ ಅಲ್ಲ. ಅವರು ನಮ್ಮ ತಂಟೆಗೆ ಬರದೇ ಇರೋಂಗೆ ನಮ್ಮ ಗುರುಗಳು ಅವ್ರನ್ನ ಹೇಗೆ ನಿರ್ಮೂಲನೆ ಮಾಡಬೇಕು ನಮ್ಮ ದಾರಿಯಿಂದ ಅಂತ ಅಂದ್ಬಿಟ್ಟು ಇವತ್ತು ತಿಳಿಸ್ಕೊಡಕ್ಕೆ ಹೋಗ್ತಿದ್ದೀವಿ. ಸರಿ, ಹಾಗಾದರೆ ಬನ್ನಿ ಹೋಗೋಣ, ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಿರೋದು ಏನೇನು, ಯಾವ ಥರ ಯಾಗ ಆಗತ್ತೆ, ಯಾವ ಥರ ಆ ಯಾಗದಿಂದ ನಮಗೆ ಪ್ರತಿಫಲ ಸಿಗುತ್ತೆ, ಹಾಗೆ ನಿಮಗೆ ನಿಮ್ಮ ಕಷ್ಟದಿಂದ ಯಾವ ಥರ ಪರಿಹಾರ ಸಿಗತ್ತೆ, ಶತ್ರು ನಿರ್ಮೂಲನೆ ಹೇಗೆ ಮಾಡ್ಬೋದು ಅಂತ ನಮ್ಮ ಗುರುಜಿ ಅವರು ಹೇಳಕ್ಕೆ ಹೋಗ್ತಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅದ್ಭುತ ಶಕ್ತಿಯುಳ್ಳ ಒಬ್ಬರು ವ್ಯಕ್ತಿ. ಅವರು ಕೇರಳದಲ್ಲಿ ಸರಿಸುಮಾರು 12 ವರ್ಷಗಳ ಕಾಲ ತಾಂತ್ರಿಕ ವಿದ್ಯೆಯನ್ನು ಕಲಿತ ನಂತರ ನಮ್ಮ ಬ್ಯಾಂಗ್ಳೂರಿನ ಜಯನಗರ್ 4th T ಬ್ಲಾಕಲ್ಲಿ ಶ್ರೀ ಬಲವರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯವನ್ನು ಸ್ಥಾಪಿಸಿ ಸರಿಸುಮಾರು 10,000 ಜನಕ್ಕಿಂತ ಹೆಚ್ಚು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ಹಾಗೆ ಈ ತಾಂತ್ರಿಕ ವಿದ್ಯೆಯನ್ನು ಅವರ ಆಸಕ್ತಿಯಿಂದ ಬಂದು ಕಲಿಯೋಕ್ಕೆ ಕೇಳಿದಾಗ ಗುರುಜಿಯವರು ವಿದ್ಯಾದಾನ ಮಾಡಿದ್ದಾರೆ. ಅದಕ್ಕೆ ಜನರು ಪ್ರೀತಿಯಿಂದ ಇವರನ್ನು ಮಾಂತ್ರಿಕ ಬ್ರಹ್ಮ, ತಾಂತ್ರಿಕ ವಿದ್ವಾನ್ ಅಂತ ಗುರುತಿಸಲ್ಪಟ್ಟಿದ್ದಾರೆ. ಗುರುಗಳೇ, ಏನು ಈ ಯಾಗ, ಏನಿದರ ಪ್ರತಿಫಲ? ಇದು ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಅಂತ. ಈ ಯಾಗದ ಪ್ರತಿಫಲ ಹೇಗಿರುತ್ತಂದರೆ, ಪ್ರತಿಯೊಂದು ಮನುಷ್ಯನಿಗೂ ಶತ್ರು ಅನ್ನೋದೇ ಇರ್ತಾನೆ. ನನಗಾಗಲಿ ನಿಮಗಾಗಲಿ ಯಾರಿಗಾಗಲಿ ಒಂದು ಶತ್ರು ಇದ್ದೇ ಇರ್ತಾನೆ. ಆ ಶತ್ರು ನಮಗೆ ಏನೂ ಎಫೆಕ್ಟ್ ಆಗ್ದಿರ, ಅಂದರೆ ನಮಗೆ ತೊಂದರೆ ಕೊಡ್ದಿರ, ಅವರಿಂದ ನಾವು ದೂರ ಇರಬೇಕಾದ್ರೆ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ನಾವು ಯೋಚನೆ ಮಾಡ್ತಿರ್ತೀವಿ, ನೀವು ಯೋಚನೆ ಮಾಡ್ತೀವಿ. ಅದಕ್ಕೆಲ್ಲ ಸಮಾಧಾನನೇ ಈ ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಅಂತ. ಇದರಲ್ಲಿ ಇವತ್ತುವರೆಗೂ ಯಾರೂ ಮಾಡಿಲ್ಲ, ಮಾಡೋದು ಮುಂದಕ್ಕೆ ಮಾಡ್ತಾರಲ್ಲ ಗೊತ್ತಿಲ್ಲ. ನನ್ನ ಶಿಷ್ಯಂದ್ರು ಮಾಡ್ತಾರೆ, ಅವ್ರು ನಾನು ಕಲಿಸ್ಕೊಡ್ತೀನಿ. ಬೇರೆಯವ್ರಿಗೆ ಈ ಯಾಗವನ್ನು ಮಾಡೋದಕ್ಕೆ ಯಾವ ರೀತಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಯಾವ್ರಿಗೂ ಗೊತ್ತಿಲ್ಲ. ಸೊ ಇದು ಆ ಭದ್ರಕಾಳಿಯ ಒಂದು 9 ಕಾಳಿ ಸೇರಿಸಿದ್ರೆ ಈ ಶತ್ರು ನಿರ್ಮೂಲನ ಯಾಗ ಅಂತ ಬರುತ್ತೆ. ಈ ರಕ್ತ ಬೀಜ ಅಂತ ಒಂದು ಅಂಶ ಬರುತ್ತೆ. ಕಾಳಿಯ ಒಂದು ಸಂಹಾರ ಮಾಡ್ತಾರೆ ರಕ್ತ ಬೀಜ ಅಂತ. ಆ ರಕ್ತ ಬೀಜಕ್ಕಿಂತ ಅಘೋರವಾಗಿರುತ್ತೆ ಈ ಶತ್ರು ನಿರ್ಮೂಲನ ಯಾಗ ಅನ್ನಕ್ಕಂಥದ್ದು. ನಮಗೆ ಯಾರೇ ಆಗಲಿ ತಂಟೆ ಬರಬಾರ್ದು, ಆ ಥರ ನಮಗೆ ಈ ದೇವಿ ಕಾಪಾಡ್ತಾ ಇರ್ತಾಳೆ. ಗುರುಗಳೇ, ನೀವು ಮಾತಾಡ್ತಾ ಹೇಳಿದ್ರಿ ಏನು ಈ ತಾಂತ್ರಿಕ ವಿದ್ಯೆಯನ್ನು ನಿಮ್ಮ ಶಿಷ್ಯಂದ್ರಿಗೆ ಹೇಳಿಕೊಟ್ಟಿದ್ದೀರಾ ಅಂತ. ಈ ತಾಂತ್ರಿಕ ವಿದ್ಯೆನ ಕಲಿತವರು ಈಗ ನೀವು ಏನು ಮಹಾ ಯಾಗನ ಮಾಡಕ್ಕೆ ಹೋಗ್ತಿದ್ದೀರಾ, ಅವರು ನಿಮ್ಮ ಸರಿಸಮಾನಕ್ಕೇನೆ ಆ ವಿದ್ಯೆಯನ್ನು ಕಲಿತು ಮಾಡ್ತಾರ ಯಾಗ ಏನು ಅಂತ? ಖಂಡಿತ. ಯಾಕಂದರೆ ನಾನು ಕಲಿಸ್ತಾ ಇರೋದು ಅದಕ್ಕೋಸ್ಕರ. ಪ್ರತಿ ಹಳ್ಳಿಗೂ ಒಂದು ತಂತ್ರ ಪಂಡಿತರು ಇರಬೇಕು ಅನ್ನೋದು ನನ್ನ ಕನಸು, ನನ್ನ ನನಸು. ಖಂಡಿತ ಅದನ್ನ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ಆ ನನ್ನ ಶಿಷ್ಯಂದ್ರಿಗೆ ಪ್ರತಿಯೊಂದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಯಾಗವನ್ನು ಫಲಿತಾಂಶವನ್ನು ಕೊಡಬೇಕು, ಜನಗಳಿಗೆ ಯಾವ ರೀತಿ ಇದನ್ನು ರಿಸಲ್ಟನ್ನು ಕೊಡಬೇಕು, ಅವ್ರ ಶತ್ರುಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದೇ
ನನ್ನ ಈ ಒಂದು ಕಾನ್ಸೆಪ್ಟ್. ಹಾಗೆ ಜನರು ನಿಮ್ಮನ್ನ ಮಾಂತ್ರಿಕ ಬ್ರಹ್ಮ ತಾಂತ್ರಿಕ ವಿದ್ವಾನ್ ಅಂತ ಗುರುತಿಸಲ್ಪಟ್ಟಿದ್ದಾರೆ. ಏನು ಈ ತಾಂತ್ರಿಕಕ್ಕೂ ಮಾಂತ್ರಿಕಕ್ಕೂ ಇರೋ ವ್ಯತ್ಯಾಸ? ತಾಂತ್ರಿಕ ಅಂದರೆ ಕೆಲಸ, ಮಾಂತ್ರಿಕ ಅಂದರೆ ಅವರ ಒಂದು ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅದು ಮಾಂತ್ರಿಕ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಸೊ ಜನರು ಕೊಟ್ಟಿದ್ದಾರೆ, ಅದು ಭಗವಂತನ ಇಚ್ಛೆ, ಅದು ಪಡೆಯೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಅಷ್ಟೇ. ಈ ಯಾಗ ಮಾಡ್ತಿದ್ದೀರಲ್ಲ ಗುರೂಜಿ, ಇದಕ್ಕೆ ಏನೇನು ಬೇಕಾಗತ್ತೆ? ಏನೇನು ಬೇಕಾಗತ್ತೆ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಖಂಡಿತ ಈ ಯಾಗದಲ್ಲಿ ಶತ್ರು ನಿರ್ಮೂಲನ ಯಾಗ ಅನ್ನೋಕ್ಕಂಥದ್ದು ಅವರ ಒಂದು ಯಾರು ನಿಮ್ಮ ಶತ್ರುಗಳಿರ್ತಾರೋ ಆ ಶತ್ರುಗಳ ಒಂದು ಬಟ್ಟೆ ಅನ್ನೋಕ್ಕಂಥದ್ದಾಗಲಿ ಅವರ ವಸ್ತುವನ್ನು ತೊಗೊಂಬರ್ಬೇಕಾಗತ್ತೆ. ಬೆಳಗ್ಗೆ ಯಾಗ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಏಪ್ರಿಲ್ 26ನೇ ತಾರೀಕು ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ರವಿ ತೋಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಈ ಯಾಗದಲ್ಲಿ ಬೆಳಗ್ಗೆ ಯಾಗ ಇರುತ್ತೆ. ಅಂದರೆ ಎಲ್ಲರಿಗೂ ಇರ್ಬೋದು, ಬಲಿ ಕೊಡೋದು ಇರುತ್ತಾ, ಇನ್ನೊಂದಿರತ್ತಂದ್ರೆ ಯಾವುದೇ ರೀತಿ ಇಲ್ಲಿ ಪೂರಿನಾಗಲಿ ಮೇಕೆನಾಗಲಿ ಇಲ್ಲಿ ಯಾವುದೂ ಬಲಿ ಕೊಡಲ್ಲ. ನನ್ನ ಶರೀರದಲ್ಲಿರೋ ಒಂದು ಅಂಶವನ್ನು ಅಂದರೆ ಒಂದು ರಕ್ತವನ್ನು ಡ್ರಾಪವನ್ನು ಕೊಟ್ಟು ಅದಕ್ಕೆ ತ್ರಿಶೂಲ ಭದ್ರಕಾಳಿ ಯಾಗ ಅಂತ ಕರಿತೀವಿ. ಅಂದರೆ ಆ ಯಾಗದಲ್ಲಿ ಒಂದು ಹಣೆಯನ್ನು ಕೊಟ್ಟಾಗ ಆ ದೇವಿಗೆ ಅರ್ಪಿಸಿದಾಗ ಬೆಳಗ್ಗೆ ಸಂಕಲ್ಪ ಹೋಮವನ್ನು ಮಾಡ್ತೀವಿ, ನೈಟ್ ಪ್ರಯೋಗವನ್ನು ಮಾಡ್ತೀವಿ. ಆ ನೈಟ್ ಪ್ರಯೋಗದಲ್ಲಿ ಈ ಶತ್ರುವನ್ನು ಯಾವ ರೀತಿ ಇವರಿಗೆ ಬೇರೆಯನ್ನು ಮಾಡೋಕ್ಕಂಥದ್ದು, ಇಲ್ಲ ಶತ್ರು ಅಟ್ರಾಕ್ಟ್ ಬೇಕಾ, ಇಲ್ಲ ಶತ್ರು ನಿರ್ಮೂಲನೆ ಆಗಬೇಕಾ, ಸೊ ಅವ್ರ ಕೈಯಿಂದನೇ ಮಾಡ್ಸಕ್ಕಂಥದ್ದು. ಯಾರು ಬರ್ತಾರೋ ಅವ್ರ ಕೈಯಿಂದನೇ ಮಾಡ್ಸಕ್ಕಂಥದ್ದು. ಇಲ್ಲಿ ಗುರುಗಳೇನೋ ಹೇಳಿದ್ರು, ಗುರುಗಳು ಶಿಷ್ಯಂದ್ರೇನೋ ಹೇಳಿದ್ರು ಅಂತಿಲ್ಲ, ಅವ್ರ ಕೈಯಲ್ಲೇ ಇದನ್ನು ಮಾಡ್ಸಕ್ಕಂಥದ್ದು. ಖಂಡಿತವಾಗ್ಲೂ ಈ ಯಾಗಕ್ಕೆ ಯಾರೇ ಆಗಲಿ ನೀವು ಎಲ್ಲಿ ಬೇಕಾದರೂ ವಿಚಾರಣೆ ಮಾಡ್ಬೋದು, ನೀವು ಗೂಗಲ್ ಆಗು ಸರ್ಚ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ತ್ರಿಶೂಲ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಯಾರನ್ನ ಮಾಡಿದಾರಾ ಅಂತ ಸರ್ಚ್ ಮಾಡ್ಕೊಳ್ಳಿ. ಇವತ್ತರೆಗೂ ಯಾರೂ ಮಾಡಿಲ್ಲ. ಇದು ನಾರ್ತಲ್ಲಿ ನಡೀತಾ ಇತ್ತು, ಮಯಾಂಕನ ಒಂದು ಪ್ರದೇಶದಲ್ಲಿ ನಡೀತಾ ಇತ್ತು. ಮತ್ತು ಅಲ್ಲಿಂದ ಕಲಿತು ಬಂದರೆ ಜನಗಳು ಮಾಡ್ತಾಯಿದ್ರು. ಸೆಕೆಂಡ್ ಟೈಮ್ ನಮ್ಮ ಕರ್ನಾಟಕದಲ್ಲಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಮಾಂತ್ರಿಕ ಸುಭಾಷ್ ಆಚಾರ್ಯನೇ. ನನ್ನ ಬಗ್ಗೆ ನಾನು ಕೆಟ್ಟದಾಗಿ ಹೇಳ್ಕೊತಾ ಇಲ್ಲ, ಒಳ್ಳೆಯದಾಗಿ ಹೇಳ್ಕೊತಾ ಇಲ್ಲ, ಹಗುರವಾಗಿ ಹೇಳ್ಕೊತಾ ಇಲ್ಲ. ನಾನು ಮಾಡ್ತೀನಿ ಅನ್ನೋ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅವರ ಶತ್ರುಗಳು ಯಾರೇ ಇರಲಿ, ನೀನು ನನ್ನ ಬಾ ಅಂತ ಕರೆಯಲ್ಲ, ನನ್ನ ಹತ್ರ ಬಂದವ್ರಿಗೆ ನಾನು ಖಂಡಿತ ಒಳ್ಳೇದು ಮಾಡೇ ಮಾಡ್ತೀನಿ ಅಂತಲೇ ಹೇಳ್ತಿದ್ದೀನಿ. ಇದಂತೂ ಖಂಡಿತವಾಗಿ ಹೇಳ್ತೀನಿ. ಹಾಗೆ ಗುರುಗಳೇ, ನೀವು ಹೇಳಿದ್ರಿ ಶತ್ರುಗಳದ್ದು ಫೋಟೋ ಅಥವಾ ಅವ್ರದ್ದು ಬಟ್ಟೆ ನೀವು ತಗೊಬಂದು ಕೊಟ್ಟರೆ ಮಾಡ್ತಾರೆ ಅಂತ. ಈಗ ನಮಗೆ ಗೊತ್ತಿರಲ್ಲ, ನಮ್ಮ ಸುತ್ತ ಇರೋರೇ ನಮಗೆ ಶತ್ರು ಆಗಿರ್ತಾರೆ. ಆಗ ಗೊತ್ತಿಲ್ಲದೆ ಇರೋರ್ದು ಏನಾದರೂ ಖಂಡಿತ ಗೊತ್ತಿಲ್ಲದೆ ಏನಕ್ಕಂತಂದ್ರೆ ಮನಸ್ಸಿನಲ್ಲಿ ಅವರ ಒಂದು ಅಂಶ ಅಂದರೆ ನಾವು ಒಂದು ಪದಾರ್ಥವನ್ನು ಕೊಡ್ತೀವಿ. ಆ ಪದಾರ್ಥವನ್ನು ನಾವು ಮಾಡಿಕ್ಕಿರೋ ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಈ ಯಾಗಕ್ಕೆ ಬಂದವರು ಬಾಳೆ ಎಲೆ 3 ತೊಗೊಂಡು ಬರಬೇಕು, ಅಕ್ಕಿ ಹಿಟ್ಟು ತೊಗೊಂಡು ಬರಬೇಕು ಅಂತಲೇ ಹೇಳ್ತೀವಿ. ಅವ್ರ ಮನೇಲಿ ಅಕ್ಕಿ ಹಿಟ್ಟು ತೊಗೊಂಡ್ಬರ್ತೀವಿ, ಅವರ ಅಂಶ. ಯಾಕೆಂದರೆ ಅಕ್ಕಿ ಒಂದು ಏನಾಗುತ್ತೆ ಅನ್ನಪೂರ್ಣೇಶ್ವರಿ ಅಲ್ವಾ, ಅವರ ಮನೆಯಲ್ಲಿರೋ ಕಷ್ಟಗಳನ್ನು ಎತ್ಕೊಂಡು ಬರ್ತೇವೆ. ಆ ಕಷ್ಟಗಳನ್ನ ಎತ್ಕೊಂಡ್ಬಂದು ಅದರಿಂದ ಒಂದು ರೂಪವನ್ನು ಮಾಡ್ತೀವಿ. ಆ ರೂಪವನ್ನು ಮಾಡಿದಾಗ ಅವರ ಶತ್ರುಗಳನ್ನ ಹೆಸರನ್ನು ಬರಿತೀವಿ. ಆ ಅಂಶವನ್ನು ತಗೊಂಡೋಗಿ ಹೋಮದಲ್ಲಿ ಆಹುತಿಯನ್ನು ಕೊಡ್ತೀವಿ. ಆ ರಕ್ತದಲ್ಲಿ ಆ ಹೋಮಕ್ಕೆ ಆಹುತಿಯನ್ನು ಕೊಟ್ಟಾಗ, ಆ ಅಂಶವನ್ನು ಕೊಟ್ಟಾಗ ತಾಯಿ ತೃಪ್ತಿಯಾಗಿ ಅವರ ಒಂದು ಶತ್ರುಗಳನ್ನು ನಿರ್ಮೂಲನೆ ಮಾಡ್ತಾಳೆ ಅನ್ನೋದು. ಇದು ಕಂಪ್ಲೀಟ್ ಅಥರ್ವಣ ವೇದದ ಪ್ರಕಾರನೇ ನಡೆಯುತ್ತೆ. ಯಾವುದೇ ರೀತಿ ಋಗ್ವೇದ ಯಜುರ್ವೇದ ಪ್ರಕಾರ ನಡೆಯೋದಿಲ್ಲ. ಇದಕ್ಕೂ ನನಗೆ ಸಂಬಂಧನೇ ಇಲ್ಲ. ಇದು ಕಂಪ್ಲೀಟ್ ಅಥರ್ವಣ ವೇದದ ಪ್ರಕಾರ ನಡೆಯುತ್ತೆ. ಅಥರ್ವಣ ವೇದ ಪ್ರಕಾರ ನಡಿಬೇಕಾದಾಗ ನಾನು ಏನು ಮಾಡಬೇಕೋ ನಾನು ಅದನ್ನು ಮಾಡೇ ಮಾಡ್ತೀನಿ. ಈ ಹೋಮ ನೀವೆಲ್ಲೂ ವಿಚಿತ್ರವಾಗಿರುತ್ತೆ, ಹಿಂಗೆಲ್ಲ ಹೋಮ ಮಾಡ್ತಾರೆ, ಈ ಥರನೂ ಹೋಮ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಈಗ ನಾವು ನೋಡಿರೋದಷ್ಟೇ. ನಿಮಗೆ ನಾರ್ತ್ ಕಡೆ ಹೋದಾಗ ಇವೆಲ್ಲ ನಿಮಗೆ ನಾರ್ಮಲ್ ಅನಿಸುತ್ತೆ ಅವ್ರಿಗೆ. ನಮ್ಮ ಕರ್ನಾಟಕದ ಮುದ್ದು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಯಾವ್ಯಾವ ಥರನೋ ಹೆಂಗೆ ಥರನೋ ನಿಮ್ಮಲ್ಲಿ ಹಂಗಾಗಿದೆ ಹಿಂಗಾಗಿದೆ, ಏನಿದೆಯೋ ಅದನ್ನು ಹೇಳಬೇಕು, ಏನಿದೆಯೋ ಅದನ್ನು ಮಾತಾಡಬೇಕು, ಇಲ್ಲ ಅವ್ರು ತೋರಿಸ್ಬೇಕು. ನನ್ನ ಹತ್ರ ಎಷ್ಟೋ ಜನ ಬಂದರೆ ಅವ್ರ ಕೈಯಲ್ಲೇ ನಿಂಬೆಹಣ್ಣು ಕೊಟ್ಟು ಅವ್ರ ಕೈಯಲ್ಲೇ ನಿಮ್ಗೆ ವಾಮಾಚಾರ ಆಗಿದೆ ಇಲ್ವ ಅಂತ ನಾನು ಹೇಳೋಕ್ಕೆ ಮುಂಚೆ ಅವರೇ ಹೇಳಿದ್ದಾರೆ. ಆ ಥರ ಇದೆ. ಆ ಥರವನ್ನು ಹೇಳ್ಬೋದು, ಆಯಿತಾ. ನಮಗೆ ಹೇಳೋದಲ್ಲ, ಒಂದು ಮನುಷ್ಯನಿಗೆ ಒಂದು ಆಪೋಸಿಟ್ ಯಾರ ಹತ್ರ ವ್ಯಕ್ತಿ ಬಂದಿರ್ತಾನೋ ಆ ವ್ಯಕ್ತಿಗೆ ಆಪೋಸಿಟ್ಟು ಅನಿಸ್ಬೇಕು, ನನಗೆ ಆಗಿದೆಯಾ ಇಲ್ವಾ ಅಂತ. ಸುಮ್ಮನೆ ನಿಮ್ಗೆ ವಾಮಾಚಾರ ಆಗಿದೆ, ಸುಮ್ಮನೆ ನಿಂಗೆ ಅದಾಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಳೆ ಹೊಡೆಯೋದಲ್ಲ. ನಾನು ವಿದ್ಯೆ ಕಲಿಸ್ತಾ ಇದ್ದೀನಿ, ನಾನು ದುಡ್ಡು ತೊಗೊತಾ ಇದ್ದೀನಿ, ನಾನು ತಂತ್ರ ಪಂಡಿತ ಮಾಡ್ತಾ ಇದ್ದೀನಿ, ಅವ್ರು ರಿಸಲ್ಟ್ ಕೊಡ್ತಾ ಇದ್ದೀನಿ, ನಾನು ದುಡ್ಡು ತೊಗೊತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಿನಗಾಗಿಲ್ಲ ಅಂದರೆ ನಾನು ಬಿಡ್ತಾ ಇಲ್ಲ, ಮತ್ತೆ ಕರ್ಸ್ಕೊತೀನಿ ನಾನು ಅವ್ರನ್ನ,
ಮತ್ತೆ ನಾನು ಆಗಿಲ್ಲ ಅಂತವ್ರಿಗೆ ಮತ್ತೆ ಎಕ್ಸ್ಟ್ರಾ ದುಡ್ಡು ತೊಗೊಂಡು ನಾನು ಮಾಡ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಏನು ತೊಗೊತಾ ಇದ್ದೀನಿ ಅದನ್ನೇ ತೊಗೊಂಡು ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ನಾನು ಬಿಡ್ತಾ ಇಲ್ಲ. ಇದು ನನ್ನ ಲೆಕ್ಕಾಚಾರ. ಇವತ್ತು ಪೂಜೆ ಮಾಡಿಬಿಟ್ಟು ನಾಳೆ ಇನ್ನೊಂದು ಪೂಜೆ ಮಾಡ್ಬಿಟ್ಟು ಇನ್ನೊಂದು 50,000 ಕೊಡಿ, ಲಕ್ಷ ಕೊಡಿ ನಾನು ಕೇಳ್ತಾ ಇಲ್ಲ. ನನ್ನ ಹತ್ರ ನಿಮ್ಮ ಹತ್ರ ಆಗಿಲ್ಲ ಅಂದ್ರೆ ನಾನು ಬಿಡ್ತಾ ಇಲ್ಲ. ಈ ಲೆಕ್ಕಾಚಾರ ನಂದು. ಆ ದುಡ್ಡಿಗೆ ಅವ್ರಿಗೆ ಒಂದು ಸಂತುಷ್ಟ ಆಗುವವರೆಗೂ ಆ ಹಣವನ್ನು ನನಗೆ ಕೊಡೋವರೆಗೂ ಅದು ನನಗೂ ನಾನು ತೊಗೊಳಕ್ಕೆ ಇದಕ್ಕೆ ಹೋಗ್ತಾ ಇದ್ದೀನಾ ಅಂತ ನನಗೆ ಅನಿಸ್ಬೇಕು. ಅವ್ರು ಕೊಡೋ ಹಣ ಇವತ್ತು ಬಂತು ಅಂದ್ಬಿಟ್ಟು ಜವಾಬ್ದಾರಿ ಇಟ್ಕೊಳೋದಿಲ್ಲ. ಆ ಕೊಡೋ ಹಣ ನಾನು ತೊಗೊಂಡು ನಾನು ಜೀರ್ಣ ಮಾಡ್ಕೊತೀನಾ ಅನ್ನೋದು ನನಗಿರಬೇಕು. ಸೊ ಅದಕ್ಕೋಸ್ಕರ ನಾನು ಯಾವುದೇ ಒಂದು ಕೆಲಸ ಆಗೋವರೆಗೂ ನಾನು ಬಿಡೋದಿಲ್ಲ. ಅದಕ್ಕೆ ಅಂತಲೇ ಒಂದು ಭಾನುವಾರ ಇಟ್ಟಿದ್ದೀವಿ. ಈಗ 100 ಜನದಲ್ಲಿ ಪ್ರಯೋಗ ಮಾಡಿಸ್ಕೊಂಡಾಗ 70 ಜನಕ್ಕೆ ಒಳ್ಳೇದಾಗತ್ತೆ, 30 ಜನಕ್ಕೆ ಒಳ್ಳೇದಾಗಲ್ಲ. ಅವ್ರಿಗೆ ಅಂತಾನೆ ಆ 30 ಜನಕ್ಕೆ ಅಂತಾನೆ ಭಾನುವಾರ ಅನ್ನೋದೊಂದು ಸಪ್ರೇಟಾಗಿ ಇಟ್ಟು ಅದನ್ನು ಪರಿಹಾರ ಮಾಡ್ತಾ ಇದ್ದೀವಿ. ಯಾರನ್ನೂ ಇಲ್ಲಿ ಬಿಡ್ತಿಲ್ಲ. ಸೊ ಎಲ್ಲನೂ ಕ್ಲಿಯರ್ ಆಗಬೇಕು. ಸೊ ಅದಕ್ಕೆ ನಾನು ಆದಷ್ಟು ಇದು 3 ತಿಂಗಳಿಗೊಂದ್ಸತಿ ನಡೆಯುತ್ತೆ. ನಮ್ಮದು ಈ ಯಾಗ 3 ತಿಂಗಳಿಗೊಂದ್ಸತಿ ಖಂಡಿತ ನಡೆಯುತ್ತೆ. ರಿಪೀಟ್ ನಡೀತಾನೆ ಇರುತ್ತೆ. ಇದು ಕಂಪ್ಲೀಟ್ ಅಥರ್ವಣ ವೇದದ ಪ್ರಕಾರ ನಡೆಯುತ್ತೆ. ತ್ರಿಶೂಲ ಭದ್ರಕಾಳಿ ಶತ್ರು ನಿರ್ಮೂಲನ ಯಾಗ ಅನ್ನಕ್ಕಂಥದ್ದು ಇದು ರಕ್ತದಿಂದ ನಡೆಯಕ್ಕಂಥದ್ದು, ಅದು ನಮ್ಮ ರಕ್ತದಿಂದ ನಡೆಯಕ್ಕಂಥದ್ದು. ಸೊ ಯಾರೇ ಆಗಿದ್ರು, ನಿಮ್ಮ ಶತ್ರುಗಳು ಯಾರೇ ಇದ್ರು, ನೀವು ದಯಾ ದಾಕ್ಷಿಣ್ಯ ಇಲ್ಲಿದ್ರೆ ಅವ್ರ ಫೋಟೋ ತೊಗೊಂಬನ್ನಿ, ಇಲ್ಲ ಅವ್ರ ಹೆಸರು ತೊಗೊಂಬನ್ನಿ. ನೀವು ಹೋಮಕ್ಕೆ ಕೂತ್ಕೊಳ್ಳಿ, ಸಾಯಂಕಾಲ ಪ್ರಯೋಗ ಕೂತ್ಕೊಳ್ಳಿ. ಅದನ್ನ ಜವಾಬ್ದಾರಿ ನಂದು, ನಾನು ನೋಡ್ಕೊತೀನಿ. ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ. ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ. ಗುರುಗಳ ಈ ಯಾಗ ಮಾಡಿದ್ದಾದ್ಮೇಲೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಷ್ಟು ದಿನಗಳಲ್ಲಿ ಸಿಗತ್ತೆ? ವಾರ ಆಗತ್ತಾ, ತಿಂಗಳಾಗತ್ತಾ, ವರ್ಷ ಆಗತ್ತಾ, ಎಷ್ಟು ಕಾಲ ತಗೊಳತ್ತೆ ಅಂತ? ಕೆಲವರಿಗೆ 11 ದಿನಕ್ಕಾಗತ್ತೆ, ಕೆಲವರಿಗೆ 30 ದಿನದಲ್ಲಾಗತ್ತೆ, ಕೆಲವು 48 ದಿನ ಆಗುತ್ತೆ. ಅವರ ಒಂದು ಅಂಶ ಕಷ್ಟದ ಮೇಲೆ ಇದು ಕ್ಲಿಯರ್ ಆಗ್ತಾ ಹೋಗ್ತಾ ಇರುತ್ತೆ. ನಾನು ಹೇಳೋದು ಹೋಮಕ್ಕೆ ಬಂದ ಪುಟ್ಟ ಓದಾ ಪುಟ್ಟ ಅನ್ನೋದಿರಬಾರ್ದು. ನಾನು ಏನಕ್ಕೆ ಇವತ್ತು ಈ ಕೆಲಸಕ್ಕೆ ಬಂದಿದ್ದೀನಿ, ಆ ಕೆಲಸ ಪರ್ಫೆಕ್ಟಾಗಿ ಮುಗಿಸ್ಬೇಕು ಅನ್ನೋ ಯೋಚನೆ ಇದ್ದರೆ ಮಾತ್ರ ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬೇಡಿ. ನಾನು ಅದನ್ನೇ ಹೇಳ್ತೀನಿ. ನೀವು ಕಾಟಾಚಾರಕ್ಕಾದ್ರೆ ಬರಲೇಬೇಡಿ. ಆ ಶ್ರದ್ಧೆ ಭಕ್ತಿನ ಅವಶ್ಯಕತೆ ಇಲ್ಲ. ನಾನು ಭಕ್ತಿನೂ ಕೇಳ್ತಿಲ್ಲ ನಿಮ್ಮ ಹತ್ರ. ನನ್ನ ಶತ್ರುನ ಈ ಯಾಗದಿಂದ ನಿರ್ಮೂಲನೆ ಆಗ್ತಾನೆ ಅಂತ ನಂಬ್ಕೊಂಡು ಬನ್ನಿ. ನಿನ್ನ ಭಕ್ತಿ ಆಟೋಮೆಟಿಕ್ ನಾನು ತರಿಸೋದು ನಂಗೆ ಗೊತ್ತು, ನಾನು ತರಿಸ್ತೀನಿ. ನೀನು ಬರ್ತಾ ಇರೋದೇನಕ್ಕೆ? ಇದರಲ್ಲಿ ಅದೊಂದಕ್ಕೆ ಅಲ್ಲ, ನಮಗೆ ಆಲ್ಮೋಸ್ಟು ಈ ಯಾವ ಥರ ಅಂದರೆ ನಮಗೆ ಈ ಒಂದು ವಾಮಾಚಾರ ಆಗಿದ್ದರೆ ಕೂಡ ಇದು ಬಿಟ್ಟೋಗುತ್ತೆ ಈ ಯಾಗದಿಂದ. ಬೇರೆ ಶತ್ರು ನಿವಾರಣೆಗೆ ಒಂದಕ್ಕೆ ಅಲ್ಲ. ಸೊ ಈ ವಾಮಾಚಾರ ನಮ್ಗೆ ಯಾರನ್ನ ಮಾಡಿದ್ದಾರೆ, ನಮಗೆ ಭಯ ಆಗ್ತಾ ಇದೆ, ಮನೇಲಿ ಒಬ್ಬರೇ ಕೂತ್ಕೊಳ್ಳೋಕ್ಕೆ ನಮಗೆ ಆಗ್ತಾ ಇಲ್ಲ, ಮತ್ತು ಮನೆಯಲ್ಲಿ ಹಣಕಾಸಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ. ಅದು ಓಪನ್ ಆಗಿ ಹೇಳ್ತೀನಿ. ಎಲ್ಲದಕ್ಕೂ ಪೂಜೆ ಎಲ್ಲ ಹಣಕಾಸಕ್ಕೂ ಇದಕ್ಕೂ ಸಂಬಂಧ ಬರುತ್ತೆ. ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗತ್ತೆ. ಇವೆಲ್ಲ ವ್ಯಾಪಾರ ಅಭಿವೃದ್ಧಿ ಆಗತ್ತೆ. ಹಣಕಾಸು ಧನಾಕರ್ಷಣೆ ಇದರಲ್ಲಿ ಹುಟ್ಟಲ್ಲ. ಓನ್ಲಿ ನಮಗೇನು ಭಯ ಇರುತ್ತೋ, ಭೀತಿ ಇರುತ್ತೋ, ನಾವೇನು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ನಾವೇನು ಇನ್ನು ಜೀವನದಲ್ಲಿ ಏನು ಮಾತಾಡೋಕ್ಕಾಗಲ್ಲ, ಇನ್ನು ನಮ್ಮ ಕೆಲಸಗಳು ಇಷ್ಟೇ, ನಮ್ಮ ಲೈಫ್ ಇಷ್ಟೇ ಅನ್ನೋರು ಕೂಡ ಇದು ಬರ್ಬೋದು. ಆ ಧೈರ್ಯ ಅನ್ನೋದು ತಾಯಿ ಕೊಡ್ತಾಳೆ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಗೊಂದು ಯೋಚನೆ ಆಗುತ್ತೆ. ನಾನು ವಿಚಿತ್ರವಾಗಿ ಮಾಡೋದು ಈ ಪೂಜೆ. ಹಿಂಗೆಲ್ಲ ಇರತ್ತಾ ತಂತ್ರ ಪಂಡಿತಲ್ಲಿ ಅಂತ ಅವ್ರಿಗೆ ಸಾಕಾಗತ್ತೆ. ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಮುಂದೆ ಕುಡಿಕೆ ಕೊಟ್ಬಿಟ್ಟು ನಿಂಬೆಹಣ್ಣು ಹೊಡೆದ್ಬಿಟ್ಟು ನಿನಗೆ ವಾಮಾಚಾರ ಆಗಿದೆ ಹೋಗಪ್ಪ ಅನ್ನೋದು ಇಲ್ಲೆಲ್ಲ. ನಿನ್ನ ಕೆಲಸ ನಾನು ಕೊಡಬೇಕು, ನನ್ನ ಕೆಲಸ ನೀನು ನೋಡಬೇಕು, ಈ ಥರ ಇರಬೇಕು. ಸುಮ್ಮನೆ ವಾಮಾಚಾರ ಆಗಿದೆ, ಅದಾಗಿದೆ, ನಂಗೆ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋರು ದಯವಿಟ್ಟು ಈಡಾಯಿಸ್ಕೊಂಡಾದರೆ ಹೋಮಕ್ಕೆ ಬರಬೇಡಿ. ಅಲ್ಲೇ ತುಳಿದಾಕ್ಬಿಡ್ತೀನಿ, ನಿಜವಾಗ್ಲೂ ತುಳಿದಾಕ್ಬಿಡ್ತೀನಿ. ನಾನು ಅದು ಓಪನ್ ಆಗಿ ಹೇಳ್ತೀನಿ. ನನ್ನ ಕೆಲಸದ ನಾನು 100% ನಾನು ನಂಬ್ತೀನಿ. ನಾನು ಜನಗಳು ನಮ್ಮಲ್ಲ, ನಾನು ನಂಬೋದು ದೇವರನ್ನ, ನನ್ನ ಕೆಲಸ ಎಷ್ಟು ಇಂಪಾರ್ಟೆಂಟೋ ನಿಮ್ಮ ಕೆಲಸ ಅಷ್ಟೇ ತಗೊಂಡು ನಮಸ್ಕಾರ ಮಾಡ್ಕೊಂಡು ನಾನು ಆ ಕೆಲಸವನ್ನು ಮುಗಿಸ್ಕೊಡ್ತೀನಿ. ಇದು ನನ್ನ ಕರ್ತವ್ಯ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಇನ್ಫಾರ್ಮೇಷನ್ನ ಗುರುಗಳಿಂದ ತಿಳ್ಕೊಂಡ್ವಿ ಅಂತ. ಹಾಗೆ ಈ ಥರ ಒಂದು ಆಪರ್ಚುನಿಟಿ ಆಗಲಿ, ಒಂದು ಏನು ಗೋಲ್ಡನ್ ಡೋರ್ ಓಪನ್ ಆಗಿದೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಯಾವಾಗಲೂ ಮುಂದೆ ಸಿಗತ್ತೆ ಅಂತ ನಾನು ಹೇಳಲಾರೆ. ಸಿಕ್ಕಾಗ ಉಪಯೋಗಿಸ್ಕೊಳ್ಳಿ. ಮುಂದೆ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೆ ಗುರುಗಳನ್ನ ಕಾಂಟ್ಯಾಕ್ಟ್ನ ನಾವು ಕಮೆಂಟ್ ಸೆಕ್ಷನಲ್ಲಿ ನಾವು ಪಿನ್ ಮಾಡಿರ್ತೀವಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವಿಡಿಯೋಸ್ ಇದೆ, ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.